ಶ್ರೀದೇವಿ ಮಹಾತ್ಮೆ ಅಧ್ಯಾಯ 5 ರಸಿಲೋಮ ರುದ್ರರ ವಧೆ. ಪರಮ ಪರದೇವತೆಯು ರಣದಲ್ಲಿ ದುರುಳ ರಸಿಲೋಮನ ರುದ್ರನ ಮರಣಕೊಂಡಳು. ಸುರರು ನಲಿಯಲಿ ಕಾಗ ಮಹಾಲಕ್ಷ್ಮಿ. ರಸಿಲೋಮನು ರಾಕ್ಷಸರು ಪ್ರಚಂಡವಾಗಿ ಯುದ್ಧ ಮಾಡಿದರು. ದೇವಿಯ ಕೈಯಲ್ಲಿ ಸೋತಿದ್ದರಿಂದ ಕೋಪದಿಂದ ಕಿಡಿಕಾರುತ್ತಾ ಆಕೆ ರಾಕ್ಷಸರ ಮಹಾಸೈನ್ಯವನ್ನು ನಾಶ ಮಾಡಿದಳು. ಅವಳನ್ನು ನಾಶ ಮಾಡದೆ ಬಿಡಲಾರೆ ಎಂದು ಹುಂಕರಿಸಿದನು. ರಸಿಲೋಮನು ತನ್ನ ಬಳಿ ಇದ್ದ ಭಯಂಕರವಾದ ಬಾಣಗಳನ್ನು ದೇವಿಯ ಸಿಂಹದ ರೋಮಗಳಿಗೂ ನಾಟುವಂತೆ ಬಿಟ್ಟನು. ಬಾಣಗಳು ಕಾರ್ಗಲ್ಲಿನಂತೆ ಮುತ್ತಿಕೊಂಡವು. ಸೂತ ಪುರಾಣಿಕರು ಶೌನಕನನ್ನು ಉದ್ದೇಶಿಸಿ, ಶೌನಕರೇ, ದೇವಿಯ ಮೇಲೆ ರಸಿಲೋಮನು ಬಾಣಗಳ ಸುರಿಮಳೆ ಸುರಿದಿದ್ದು ಬಡಬಾಗ್ನಿಯ ಮೇಲೆ ಹಿಮಪರ್ವತ ಕವಿದಂತಾಯಿತು. ದೇವಿಯು ಅವನ ರಥ ಕುದುರೆ ಬಾಣಗಳನ್ನು ಪುಡಿ ಪುಡಿ ಮಾಡಿದಳು. ಅವನು ರಥದ ಸಾರಥಿಯನ್ನು ಬಾಣಗಳಿಂದ ಇರಿದಳು. ಆದರೂ ರಾಕ್ಷಸನು ದೇವಿಯನ್ನು ಪುನಃ ಬಾಣಗಳಿಂದ ಮುತ್ತಿಗೆ ಹಾಕಿದನು. ಅವನು ಪದೇ ಪದೇ ತನ್ನ ಮಾಯಾಜಾಲದಿಂದ ರಥಗಳನ್ನು ಸೃಷ್ಟಿ ಮಾಡಿಕೊಂಡು ಬರುತ್ತಿದ್ದರೂ ದೇವಿಯು ರಥಗಳನ್ನು ಪುಡಿ ಪುಡಿ ಮಾಡಿದಳು. ಈ ರೀತಿ ಹಲವು ರಥಗಳನ್ನು ಚೂರು ಚೂರು ಮಾಡಿದಳು. ರಸಿಲೋಮನು ದೇವಿಯ ಶೌರ್ಯ ಪರಾಕ್ರಮಗಳನ್ನು ಕಂಡು ಬೆರಗಾದನು. ದೇವಿಯು ಸಾಮಾನ್ಯ ಸ್ತ್ರೀಯಲ್ಲ ಎಂದು ಬಗೆದನು. ತಾಯಿ, ನೀನು ಸಾಮಾನ್ಯ ಸ್ತ್ರೀಯಲ್ಲ. ನಿನ್ನ ಪರಾಕ್ರಮವನ್ನು ಕಂಡು ನಾನು ಬೆರಗಾಗಿರುವೆ. ನೀನು ತುಂಬ ಶಕ್ತಿವಂತೆ. ದೇವತೆಗಳು ರಾಕ್ಷಸರ ಮೇಲೆ ಯುದ್ಧ ಮಾಡಲು ನಿನ್ನನ್ನು ಕರೆತಂದಿದ್ದಾರೆ. ನೀನು ನಿಜಕ್ಕೂ ಎಲ್ಲ ಸ್ತ್ರೀಯರಂತಲ್ಲ. ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ನಿನ್ನ ಪ್ರಾಣವನ್ನು ನಾನು ಕಾಪಾಡಿದ್ದೇನೆ. ದೇವಿಯು ರಸಿಲೋಮನ ಮಾತನ್ನು ಕೇಳಿ, ರಸಿಲೋಮ, ನಿನ್ನ ಮಾತು ಸತ್ಯ. ಸಾಮಾನ್ಯ ಸ್ತ್ರೀಯರಿಗೆ ಇಂತಹ ಶಕ್ತಿ ಖಂಡಿತ ಇರುವುದಿಲ್ಲ. ನನ್ನನ್ನು ದೇವತೆಗಳು ನಿನ್ನನ್ನು ಕೊಲ್ಲಿಸಲು ಕರೆತಂದಿದ್ದಾರೆ. ನಾನು ನನ್ನ ಕೆಲಸವನ್ನು ಮಾಡಿ ಪೂರೈಸುವೆನು ಎಂದಳು. ದೇವಿಯು ತನ್ನ ಬಳಿ ಇರುವ ಬಾಣಗಳನ್ನು ಬಿಟ್ಟು ರಸಿಲೋಮನ ಕವಚವನ್ನು ಸೀಳಿದಳು. ಅವನು ಧನಸ್ಸು, ರಥ, ಕುದುರೆ, ಆನೆಗಳು ಕೊನೆ ಉಸಿರು ಬಿಟ್ಟವು. ಅವನ ಎದೆಯಿಂದ ರಕ್ತವು ನದಿಯ ರೀತಿ ಹರಿದು ಬಂದಿತು. ಅವನು ಕೋಪದಿಂದ ಗರ್ಜಿಸುತ್ತಾ ತನ್ನ ಗದೆಯನ್ನು ಎತ್ತಿಕೊಂಡು ದೇವಿಯ ಬಳಿಗೆ ಬಂದನು. ಅವನ ಗರ್ಜನೆಗೆ ಗುಡ್ಡ ಬೆಟ್ಟಗಳು ಪುಡಿ ಪುಡಿಯಾದವು. ಅವನ ಭಯಂಕರವಾದ ರೂಪವನ್ನು ಕಂಡು ದೇವಾನುದೇವತೆಗಳು ಕಂಪಿಸಿದರು. ಸಮುದ್ರದಲ್ಲಿರುವ ನೀರು ಶಾಖದಿಂದ ಕುದಿಯ ಅಲ್ಲೋಲ ಕಲ್ಲೋಲವಾಯಿತು. ದೇವಿ ಶಾಂಭವಿಯು ಸಿಡಿಲಿನಂತೆ ತನ್ನ ಮೇಲೆ ಎರಗಿ ಬಂದ ಗದೆಯನ್ನು ತುಂಡು ತುಂಡು ಮಾಡಿದಳು. ಆಗ ರಸಿಲೋಮನು ತನ್ನ ಬಳಿ ಇದ್ದ ಶೂಲವನ್ನು ತೆಗೆದುಕೊಂಡು, ದೇವಿ, ಮೂರ್ಖ ಹೆಂಗಸೆ, ನೀನು ಈ ಶೂಲವನ್ನು ಎದುರಿಸಿದರೆ ನೀನು ಗೆದ್ದಂತೆ. ನೀನು ಹೆಂಗಸು ಎಂದು ತಿಳಿದು ಕರುಣೆ ತೋರಿದೆ. ನೀನು ಬಹಳ ಅಹಂಕಾರದಿಂದ ಮೆರೆಯುತ್ತಿರುವೆ. ನಾನು ನಿನ್ನ ಜೊತೆ ಯುದ್ಧ ಮಾಡುವಾಗ ದೇವತೆಗಳು ನನ್ನನ್ನು ಕಣ್ಣು ಮಿಟಕಿಸದೆ ನೋಡುತ್ತಿರಲಿ ಎಂದನು. ರಸಿಲೋಮನ ಮಾತುಗಳನ್ನು ಕೇಳಿ ದೇವತೆಗಳು ನಡುಗಿದರು. ದೇವಿಯು ತದೇಕ ಚಿತ್ತಳಾಗಿ ಕಿಡಿಗಳನ್ನು ಕಾರುತ್ತಾ ತನ್ನ ಬಳಿ ಬಂದ ಶೂಲವನ್ನು ಎದುರಿಸಿದಳು. ಅವಳು ಬಿಟ್ಟ ಬಾಣದ ಬಿರುಸಿಗೆ ರಸಿಲೋಮನು ಮೂರ್ಛೆ ಹೋದನು. ತಮ್ಮ ರಾಕ್ಷಸ ರಾಜನು ಮೂರ್ಛೆ ಹೋದದ್ದನ್ನು ಕಂಡು ರಥಿಕರು, ವೀರರು ದೇವಿಯನ್ನು ಮುತ್ತಿಗೆ ಹಾಕಿದರು. ಆನೆಗಳು ಮುತ್ತಿಗೆ ಹಾಕಿದವು. ಆದರೆ ದೇವಿಯು ಅವರೆಲ್ಲರನ್ನೂ ಸಂಹಾರ ಮಾಡಿದಳು. ದೇವಿ ಬಿಟ್ಟ ಬಾಣಗಳು ಬೆಂಕಿಯನ್ನು ಉಗುಳಿದವು. ಆನೆಗಳು ಸತ್ತು ಬಿದ್ದವು. ಶಾಂಭವಿಯು ತನ್ನ ಮಹಾಚಕ್ರವನ್ನು ಅಡ್ಡ ಹಿಡಿದು ರಾಕ್ಷಸರನ್ನು ಸಂಹಾರ ಮಾಡಿ ಸೀಳಿ ಹಾಕಿದಳು. ರಾಕ್ಷಸರ ಸೈನ್ಯದಲ್ಲಿ ಯಾರೂ ಜೀವವನ್ನು ಉಳಿಸಿಕೊಳ್ಳಲಿಲ್ಲ. ಅದೇ ಸಮಯಕ್ಕೆ ರಸಿಲೋಮನಿಗೆ ಎಚ್ಚರವಾಯಿತು. ಅವನು ಕೋಪದಿಂದ ಗರ್ಜಿಸುತ್ತಾ, ದೇವತೆ, ನೀನು ನನ್ನ ಮಹಾಶಕ್ತಿಯನ್ನು ಗೆಲ್ಲಲಾರೆ ಎಂದು ಹೇಳಿ ಮಹಾಶಕ್ತಿಯನ್ನು ಪ್ರಯೋಗಿಸಿದನು. ಮಹಾಶಕ್ತಿಯ ಶಕ್ತಿಗೆ ಸುರನದಿಯು ಬತ್ತಿ ಹೋಯಿತು. 4 ದಿಕ್ಕುಗಳಿಗೆ ಕತ್ತಲೆ ಮುತ್ತಿಗೆ ಹಾಕಿತು. ಮಹಾಶಕ್ತಿಯು ಮಹಾಲಕ್ಷ್ಮಿಯ ಪದಕದಲ್ಲಿ ಸೇರ್ಪಡೆಯಾಯಿತು. ಸಮಸ್ತ ಶಕ್ತಿಗಳನ್ನೂ ಉಪಯೋಗಿಸಿ ರಸಿಲೋಮನನ್ನು ಕೊಂದು ಹಾಕಿತು. ರಸಿಲೋಮನ ಸಂಹಾರವನ್ನು ಕಂಡು ದೇವಾನುದೇವತೆಗಳು ದೇವಿಗೆ ಜಯಕಾರ ಮಾಡಿದರು. ರಸಿಲೋಮನ ಸಂಹಾರವಾದದ್ದನ್ನು ಕಂಡು ರುದ್ರನು ತನ್ನ ಧನುಸ್ಸನ್ನು ಹಿಡಿದು ನಿಂತನು. ಅವನ ಭಯಂಕರತೆಯನ್ನು ಕಂಡು ಬೆಟ್ಟಗಳು ನಡುಗಿದವು. ದೇವಿಯನ್ನು ಬಾಣಗಳ ಧಾರೆಯಿಂದ ಮುತ್ತಿಗೆ ಹಾಕಿದನು. ಮಹಾಲಕ್ಷ್ಮಿಯು ಮೇಘಾಸ್ತ್ರಗಳನ್ನು ಪ್ರಯೋಗಿಸಿದಳು. ದೇವಿಯ ಬಾಣಗಳ ರಭಸಕ್ಕೆ ರಾಕ್ಷಸ ಸೈನ್ಯ ತತ್ತರಿಸಿತು. ರಥದ ಸಾರಥಿಯು ಯಮಪುರಿಗೆ ತೆರಳಿದನು. ರಥದ ಗಾಲಿಗಳು ಉರುಳಿ ಬಿದ್ದವು. ರುದ್ರನು ದೇವಿಯ ಶಕ್ತಿ ಪರಾಕ್ರಮವನ್ನು ಕಂಡು ಬೆರಗಾದನು. ಅವನು ತನ್ನ ಮನಸ್ಸಿನಲ್ಲಿ, ಇಂದಿನ ತನಕ ನಮ್ಮ ಬಾಣಗಳು ಹಿಂತಿರುಗಿ ಬಂದಿಲ್ಲ. ಹರಿಹರ ಬ್ರಹ್ಮಾದಿಗಳು ನಮ್ಮ ಮುಂದೆ ನಿಲ್ಲಲಾರರು. ದೇವತೆಗಳು ನಮಗೆ ಸೇವಕರು. ನಾವು ಸೋಲನ್ನು ಇಂದುವರೆಗೂ ಕಂಡಿಲ್ಲ. ನಾನು ಈಕೆಯನ್ನು ಮಾತನಾಡಿಸಬೇಕು ಎಂದುಕೊಂಡನು. ರುದ್ರನು ದೇವಿಯ ಮುಂದೆ ನಿಂತು, ದೇವಿ, ನೀನು ಯಾರು? ಇಲ್ಲಿಗೆ ಏಕೆ ಬಂದೆ? ನಮ್ಮ ಸಮಸ್ತ ಸೈನ್ಯವನ್ನು ಕೊಲ್ಲಲು ಕಾರಣ ಏನು? ನಿನಗೂ ದೇವತೆಗಳಿಗೂ ಇರುವ ನಂಟು ಯಾವುದು ಎಂದು ಕೇಳಿದನು. ಅಸುರಾಧಿಪತಿ ರುದ್ರ,
ನನ್ನ ಬಗ್ಗೆ ನೀನು ಸಂಶಯ ವ್ಯಕ್ತಪಡಿಸಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳುವೆನು. ನನ್ನ ಹೆಸರು ಮಹಾಲಕ್ಷ್ಮಿ. ನಾನಿರುವ ಸ್ಥಾನ ನಿರ್ಗುಣವಾದುದು. ನಾನು ಬಯಸಿದರೆ ಬ್ರಹ್ಮಾಂಡವು ನಾಶವಾಗುವುದು, ಉದ್ಧಾರವೂ ಆಗುವುದು. ನಾನು ಕಾಲಾತೀತಳು. ಹರಿಹರ ಬ್ರಹ್ಮರು ನನ್ನ ಮಕ್ಕಳು. ಸಮಸ್ತ ದೇವತೆಗಳು ನನ್ನ ಭಕ್ತರು. ರಾಕ್ಷಸರ ಉಪದ್ರವವನ್ನು ಸಹಿಸಲಾರದೆ ದೇವತೆಗಳು ನನ್ನ ಮೊರೆ ಬಂದರು. ನಾನು ಮಹಿಷಾಸುರನ ವಂಶವನ್ನು ನಿರ್ನಾಮ ಮಾಡಲು ಬಂದಿರುವೆ. ರುದ್ರನು ಅವಹೇಳನದಿಂದ ನಕ್ಕು, ದೇವಿ, ತ್ರಿಲೋಕಗಳಿಗೂ ಮಹಿಷಾಸುರನೇ ದೇವನು. ಅವನಕ್ಕದೆ ಬೇರೆ ಯಾರು ಮೂರು ಲೋಕಗಳನ್ನು ಆಳುತ್ತಿದ್ದಾರೆ? ನಮಗೆ ತ್ರಿಮೂರ್ತಿಗಳೇ ಹೆದರುವರು. ಅವರು ನಿನ್ನನ್ನು ಮುಂದೆ ಕಳುಹಿಸಿ ತಾವು ಹಿಂದೆ ನಿಂತಿದ್ದಾರೆಯೇ ಎಂದನು. ಅವನು ದೇವಿಯ ಮೇಲೆ ಬಾಣಗಳ ಸುರುಮಳೆಯನ್ನು ಸುರಿದನು. ರುದ್ರನ ಬಾಣಕ್ಕೆ ಪ್ರತ್ಯುತ್ತರವಾಗಿ ದೇವಿಯು ಬಿಟ್ಟ ಬಾಣಗಳು ಬೆಂಕಿಯನ್ನು ಉಳಿದವು. ಆಕೆಯನ್ನು ತಡೆಯಲು ಸಾಧ್ಯವೇ? ರುದ್ರನ ಸಾರಥಿಯು ನೆಲಕ್ಕೆ ಉರುಳಿ ಜೀವವನ್ನು ತೆತ್ತನು. ದೇವಿಯ ವರೆಯನ್ನು ಕಂಡು ರುದ್ರನು ಕೋಪದಿಂದ ಕೆರಳಿ ರೌದ್ರ ರೂಪವನ್ನು ತಾಳಿದನು. ಅವನ ಕಣ್ಣು, ಕಿವಿ, ಮೂಗುಗಳಿಂದ ಬೆಂಕಿಯ ಜ್ವಾಲೆ ಹೊರಟಿತು. ಅವನ ರೌದ್ರತೆ ಶಿವನ ರೌದ್ರತೆ ಅಂತಿತ್ತು. ಅವನು ತನ್ನ ಶೂಲವನ್ನು ಕೈಗೆ ತೆಗೆದುಕೊಂಡನು. ದೇವಾನುದೇವತೆಗಳು ಹೆದರಿ ದಿಕ್ಕುಪಾಲಾಗಿ ಹೋದರು. ಶಾಂಭವಿಗೆ ಸೋಲು ಖಚಿತ. ನಾವು ರಾಕ್ಷಸರ ಕೈಯಲ್ಲಿ ಹತರಾಗುತ್ತೇವೆ ಎಂದು ಹೆದರಿ ದೇವತೆಗಳು ಓಡಿದರು. ರುದ್ರನ ಶೂಲದ ಅಲಗು ದೇವತೆಗಳನ್ನು ಅಟ್ಟಿಸಿಕೊಂಡು ಹೋಯಿತು. ದೇವಿಯು ಹೆದರಬೇಡಿ ಎಂದು ದೇವತೆಗಳಿಗೆ ಅಭಯಹಸ್ತವನ್ನು ನೀಡುತ್ತಾ ತನ್ನ ಶೂಲದಿಂದ ರಾಕ್ಷಸರ ಹಸ್ತವನ್ನು ತುಂಡು ಮಾಡಿದಳು. ರುದ್ರನು ಕೋಪಗೊಂಡು ತನ್ನ ಬಳಿ ಇದ್ದ ಸನ್ಮೋಹಾಸ್ತ್ರವನ್ನು ಹಿಡಿದನು. ಅವನ ಭಯಂಕರ ರೂಪವನ್ನು ಕಂಡು ದೇವತೆಗಳು ನಡುಗಿದರು. ದೇವಿ, ನೀನು ನನ್ನ ಈ ಶರೀರವನ್ನು ಎದುರಿಸಿ ನಿಂತರೆ ನೀನು ಸಮಸ್ತ ಲೋಕವನ್ನು ಪಾಲಿಸುವುದು ದಿಟ. ಸಕಲ ದೇವತೆಗಳು ನಿನ್ನ ಭೃತ್ಯರೆಂಬುದು ನಿತ್ಯ ಎಂದು ಅವನು ತನ್ನ ಸನ್ಮೋಹಾಸ್ತ್ರವನ್ನು ಪ್ರಯೋಗಿಸಿದನು. ಆ ಸನ್ಮೋಹಾಸ್ತ್ರದ ಶಕ್ತಿಗೆ ಅಸುರ ಸೈನ್ಯವು ನಿಂತಲ್ಲೇ ಕುಸಿಯಿತು. ಆನೆ, ಕುದುರೆ, ಸಾರಥಿಗಳು ನಿದ್ರೆಯ ಮೋಡಿಗೆ ಒಳಗಾದರು. ದೇವಿಯ ಮೋಡಿಯನ್ನು ಕಂಡು ರುದ್ರನಿಗೆ ಆಶ್ಚರ್ಯವಾಯಿತು. ಅವನು ಮನದಲ್ಲೇ ಯೋಚಿಸಿದನು, ನಿಜಕ್ಕೂ ಆಕೆಯು ನಿಜವಾದ ರೂಪ ಯಾವುದು? ನಾನು ಆಕೆಯನ್ನು ಮಣಿಸಲು ಅಸ್ತ್ರವನ್ನು ಬಿಟ್ಟರೆ ನನ್ನ ಸೈನ್ಯವೇ ನಿದ್ರೆಗೆ ಒಳಗಾಯಿತು. ನಾನು ಮತ್ತೊಂದು ಬಾಣವನ್ನು ಪ್ರಯೋಗಿಸಿದರೆ ಏನಾಗುತ್ತದೋ ಎಂಬ ಗೊಂದಲಕ್ಕೆ ಸಿಲುಕಿದನು. ನಂತರ ತಾನು ಪ್ರಯೋಗಿಸಿದ ಬಾಣವನ್ನು ಹಿಂದಕ್ಕೆ ಕರೆಸಿಕೊಂಡನು. ಆಗ ರಕ್ಷಕರಿಗೆ ನಿದ್ರೆ ಹಾರಿ ಹೋಗಿ ಎಚ್ಚರಿಕೆ ಉಂಟಾಯಿತು. ಆಗ ರುದ್ರನು ಕೋಪದಿಂದ ನಡುಗುತ್ತಾ, ಶಾಂಭವಿ, ನಾನು ಈಗ ಹೂಡುವ ಸಾವಿರಾರು ಬಾಣಗಳು ತ್ರಿಮೂರ್ತಿಗಳು, ದೇವಾನುದೇವತೆಗಳನ್ನು ಸುಟ್ಟು ಭಸ್ಮ ಮಾಡುತ್ತವೆ. ಇಂತಹ ಬಾಣವನ್ನು ನೀನು ತಡೆದರೆ ನಿಜಕ್ಕೂ ಪರಬ್ರಹ್ಮೆ ಎಂದು ಪರಿಗಣಿಸುವೆ ಎಂದನು. ರುದ್ರನು ತನ್ನ ಬಳಿ ಇದ್ದ ಶಾಂಭವ ಶರವನ್ನು ಪ್ರಯೋಗಿಸಿದನು. ಆ ಶರದ ಪ್ರಯೋಗದಿಂದ ಶತಕೋಟಿ ಮಹಿಷಾಸುರರು, ರುದ್ರರು, ವೃಕ್ಷಗಳು, ಹುಲಿಗಳು, ಕಾಡು ಕೋಣಗಳು, ಸಿಂಹ, ಶರಭ, ಭೂತಗಳು ಕಾಣಿಸಿಕೊಂಡವು. ಈ ರೀತಿ ಉತ್ಪತ್ತಿಯಾದ ರಾಕ್ಷಸ ಗಣವನ್ನು ಕಂಡು ದೇವತೆಗಳು ಕಂಗಾಲಾದರು. ದೇವಿ, ನೀನು ಈ ಶಾಂಭವ ಶರವನ್ನು ನಿಷ್ಫಲಗೊಳಿಸಿದರೆ ಮಾತ್ರ ನಮಗೆ ಉಳಿಗಾಲ, ಇಲ್ಲದಿದ್ದರೆ ನಾವು ಪಲಾಯನ ಮಾಡಬೇಕಾಗುವುದು ಎಂದು ದೇವತೆಗಳು 4 ದಿಕ್ಕುಗಳಲ್ಲಿ ಚೆಲ್ಲಾಪಿಲ್ಲಿಯಾದರು. ದೇವಿಯು ಜಗಜ್ಜನನಿ. ತನ್ನ ಬಳಿ ಇರುವ ಸರಳನ್ನು ಮಂತ್ರಿಸಿದಾಕ್ಷಣ ರುದ್ರನು ಪ್ರಯೋಗಿಸಿದ ಬಾಣವು ಎಲ್ಲೂ ಕಾಣದಾಯಿತು. ಸರ್ವ ರಾಕ್ಷಸಗಣವು ಮಾಯವಾಯಿತು. ದೇವಿಯೇ ಸ್ವತಃ ಶಾಂಭವಿ. ಆಕೆಯ ಮೇಲೆ ಶಾಂಭವ ಶರವು ಪ್ರಭಾವ ಬೀರುವುದೇ? ರಾಕ್ಷಸರು ಅಜ್ಞಾನಿಗಳು. ಅದನ್ನು ದೇವಿಯ ಮೇಲೆ ಪ್ರಯೋಗಿಸಲು ಹೋಗಿ ಮೂರ್ಖರಾದರು. ರಾಕ್ಷಸನು ಕೋಪದಿಂದ ಕಂಪಿಸುತ್ತಾ ತನ್ನ ಗದೆಯನ್ನು ಕೈಗೆ ತೆಗೆದುಕೊಂಡನು. ಆಗ ದೇವಿಯು ತನ್ನ ಬತ್ತಳಿಕೆಯಿಂದ ಬಾಣವನ್ನು ಪ್ರಯೋಗಿಸಿ ರುದ್ರನ ತಲೆಯನ್ನು ಕತ್ತರಿಸಿದಳು. ರುದ್ರನ ಶಿರವು ಭೂಮಿಯ ಮೇಲೆ ಬಿದ್ದು ಹೊರಳಾಡಿತು. ಸ್ವತಃ ದೇವಿಯೇ ರುದ್ರನ ಶೌರ್ಯವನ್ನು ಮೆಚ್ಚಿ ಕೊಂಡಾಡಿದಳು. ದೇವಾನುದೇವತೆಗಳು ಶಾಂಭವಿಯ ಸಾಹಸವನ್ನು ಮೆಚ್ಚಿ ಹೊಗಳಿದರು. ಆಗ ದೇವಿಯನ್ನು ದೇವತೆಗಳು ಭಜಿಸಿ ಗುರು ಚಿದಾನಂದನನ್ನು ಸ್ಮರಿಸಿದರು. ಇಲ್ಲಿಗೆ ರಸಿಲೋಮ ರುದ್ರವಧೆ ಎಂಬ 5ನೇ ಅಧ್ಯಾಯವು ಸಂಪೂರ್ಣವಾಯಿತು.